ನಮಸ್ಕಾರ ಸ್ನೇಹಿತರೆ. ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ರಾಜ್ಯಪಾಲರಿಂದ ಸಿದ್ದರಾಮಯ್ಯನವರಿಗೆ ದೊಡ್ಡ ಶಾಕ್. ನಿಮ್ಗೆಲ್ಲ ಗೊತ್ತು, ಈಗಾಗ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಯ ಒಂದು ಕಾಲ್ ಮುರಿದಿದ್ದಾರೆ. ಹೈಕೋರ್ಟ್ ನಲ್ಲಿ ಸಿದ್ದು ಪರ ವಕೀಲರಾಗಿರ್ತಕ್ಕಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿ ಆಗಿದೆ. ಅದಕ್ಕೆ ಪ್ರತಿಯಾಗಿ 3 ಜನ ದೂರುದಾರರ ವಕೀಲರು ಸಹ ವಾದ ಮಂಡಿಸಿದ್ದಾರೆ. ರಾಜ್ಯಪಾಲರ ವಕೀಲರು ಸಹ ವಾದ ಮಂಡಿಸಿದ್ದಾರೆ. ಮಂಡೇ ಮತ್ತೆ ಹೈಕೋರ್ಟ್ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ದೂರುದಾರ ವಕೀಲರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಿದ್ದಾರೆ. ಅದರ ನಂತರ ನ್ಯಾಯಾಧೀಶರು ಒಂದು ತೀರ್ಮಾನಕ್ಕೆ ಬರುವ ಎಲ್ಲ ದಟ್ಟ ಸಾಧ್ಯತೆಗಳು ಇದಾವೆ. ಇಂಥ ಸಂದರ್ಭದಲ್ಲಿ ಮತ್ತೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಕ್ಷರಶಃ ಸಮರ ಸಾರಿದ್ದಾರೆ. ಶತಾಯಗತಾಯ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸಲೇಬೇಕು ಅಂತ ರಾಜ್ಯಪಾಲರು ಸಹ ಡಿಸೈಡ್ ಮಾಡಿದಂತಿದೆ. ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ನ ತಪ್ಪದೇ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, ಸಿದ್ದರಾಮಯ್ಯನವರಿಗೆ ಈಗ 3 ಫ್ರಂಟ್ ವಾರು. ಒಂದು ಕಡೆ ರಾಜಕೀಯವಾಗಿ ಹೋರಾಟ ಮಾಡಬೇಕಾಗಿದೆ, ಮತ್ತೊಂದು ಕಡೆ ಕಾನೂನಾತ್ಮಕ ಹೋರಾಟ ಮಾಡಬೇಕಾಗಿದೆ, ಇನ್ನು ಒಂದು ಕಡೆ ತಮ್ಮ ಕುಟುಂಬದ ಮೇಲೆ ಬಂದಿರತಕ್ಕಂತ ಕೆಟ್ಟ ಹೆಸರನ್ನ ತೊಳೆಯಬೇಕಾಗಿದೆ. ಆದ್ರೆ ಎಲ್ಲ ನೋವುಗಳ ಮಧ್ಯೆ ರಾಜ್ಯಪಾಲರು ಮತ್ತೊಂದು ಕೌಂಟರ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಗೆ, ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಸ್ಪೆಷಲ್ ಆಗಿ. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಎತ್ತಿದಂತಹ 2 ಪ್ರಶ್ನೆಗಳಿಗೆ ಸಕ್ಸಸ್ಫುಲ್ ಆಗಿ ರಾಜ್ಯಪಾಲರ ವಕೀಲರು ಕೌಂಟರ್ ಕೊಟ್ಟಿದ್ದಾರೆ. 17A ಅಂಡರ್ ನಲ್ಲಿ ಅನುಮತಿ ಕೊಡೋದಕ್ಕೆ ಬರೋದೇ ಇಲ್ಲ. ಅಲ್ಲಿ ಏನಿದ್ರು ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥವ್ರು, ಪೊಲೀಸರು, ಇವರುಗಳು ಮಾತ್ರ ರಾಜ್ಯಪಾಲರಿಗೆ ಸಂವಿಧಾನಾತ್ಮಕ ಹುದ್ದೆ ಮೇಲಿರ್ತಕ್ಕಂಥವರ ವಿರುದ್ಧ ದೂರು ಸಲ್ಲಿಸಬಹುದು. ಆದ್ರೆ ಇಲ್ಲಿ PCR ಫೈಲ್ ಆಗಿರೋದು ಖಾಸಗಿ ವ್ಯಕ್ತಿಗಳಿಂದ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಸಲ್ಲಿಸೋದಿಕ್ಕೆ ಆಗೋದಿಲ್ಲ ಅನ್ನುವ ಅಭಿಷೇಕ್ ಮನು ಸಿಂಘ್ವಿ ವಾದನ ಸಮರ್ಥವಾಗಿ ರಾಜ್ಯಪಾಲರ ವಕೀಲ ತುಷಾರ್ ಮೆಹ್ತಾರವರು ತಳ್ಳಿ ಹಾಕಿದ್ರು, ವಾದ ಮಾಡಿದ್ರು. ಮುಖ್ಯಮಂತ್ರಿಗಳು ಪ್ರಶ್ನಾತೀತರೇನಲ್ಲ. ಇದಕ್ಕೆ ಹೈಕೋರ್ಟ್ ನ ಜಡ್ಜು ಸಹ ತಮ್ಮ ಇಂದಿನ ತೀರ್ಪನ್ನು ಉಲ್ಲೇಖ ಮಾಡಿ 17A ಪ್ರಕಾರ ಸರ್ಕಾರಿ ಅಧಿಕಾರಿಗಳು ಸಂವಿಧಾನಾತ್ಮಕ ಹುದ್ದೆನಲ್ಲಿರುವವರ ವಿರುದ್ಧ ರಾಜ್ಯಪಾಲರಿಗೆ ದೂರು ಸಲ್ಲಿಸಬೇಕು ಅಂತ ಇದೆ. ಆದರೆ ಖಾಸಗಿ ವ್ಯಕ್ತಿಗಳೇನು ಸಲ್ಲಿಸಬಾರದು ಅಂತ ಇಲ್ಲವಲ್ಲ ಅನ್ನುವ ಪ್ರಶ್ನೆ ಎತ್ತುವ ಮೂಲಕ ಸಿಂಘ್ವಿ ಪಾಯಿಂಟ್ ನ ಬರ್ಖಾಸ್ತು ಮಾಡಿದ್ರು. ಇನ್ನ ಎರಡನೇದಾಗಿ ಏನ್ ಕೇಳಿದ್ರು ಸಿಂಘ್ವಿ, ಸಂಪುಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯನ ಗಾಳಿಗೆ ತೂರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಅನ್ನೋದು ಸಿಂಘ್ವಿ ವಾದ ಆಗಿತ್ತು. ಇದನ್ನೂ ಸಹ ತುಷಾರ್ ಮೆಹ್ತಾರವರು ಕೌಂಟರ್ ಕೊಟ್ಟಿದ್ರು. ಆಪಾದನೆ ಇರೋದೇ ಸಿಎಂ ಸಿದ್ದರಾಮಯ್ಯನವರ ಮೇಲೆ. ಅವರ ಸಂಪುಟ ತೆಗೆದುಕೊಳ್ತಕ್ಕಂತ ನಿರ್ಧಾರ ಪಕ್ಷಾತೀತವಾಗಿರಲು ಹೇಗೆ ಸಾಧ್ಯ? ಇದನ್ನು ಕನ್ಸಿಡರ್ ಮಾಡಬೇಕು ಅಂತ ಏನೂ ಇಲ್ಲ. ಹಾಗಾಗಿ ರಾಜ್ಯಪಾಲರು ಸಂಪುಟದ ನಿರ್ಣಯನ ಕನ್ಸಿಡರ್ ಮಾಡಿಲ್ಲ. ಸಿಂಪಲ್ ಲಾಜಿಕ್. ಈ ಮೂಲಕ ತುಷಾರ್ ಮೆಹ್ತಾರು ಕೌಂಟರ್ ಕೊಟ್ಟಿದ್ರು ಅಭಿಷೇಕ್ ಮನು ಸಿಂಘ್ವಿಗೆ. ಇದಾದ ಮೇಲೆ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ಇದು ರಾಜ್ಯಪಾಲರು ಕೊಟ್ಟಿರತಕ್ಕಂತ ಶಾಕು ಸಿದ್ದರಾಮಯ್ಯನವರಿಗೆ. 3ನೇ ಪಾಯಿಂಟ್ ಏನ್ ವಾದ ಮಾಡಿದ್ರಪ್ಪ ಅಭಿಷೇಕ್ ಮನು ಸಿಂಘ್ವಿ ಅಂದ್ರೆ, ಸಿದ್ದರಾಮಯ್ಯನವರ ಕೇಸ್ ನಲ್ಲಿ ರಾತ್ರೋರಾತ್ರಿ ಏನೋ ರಾಜ್ಯಪಾಲರು ಅನುಮತಿ ಕೊಟ್ಬಿಟ್ರು ಪ್ರಾಸಿಕ್ಯೂಷನ್ಗೆ. ಹಲವಾರು ತಿಂಗಳು, ವರ್ಷದಿಂದನೇ ಪೆಂಡಿಂಗ್ ಇರ್ತಕ್ಕಂತಹ ಜೊಲ್ಲೆಯವರ ಪ್ರಕರಣ, ಜನಾರ್ದನ್ ರೆಡ್ಡಿ ಅವರ ಪ್ರಕರಣ, ಮುರುಗೇಶ್ ನಿರಾಣಿ ಅವರ ಪ್ರಕರಣ ಅಷ್ಟೇ ಯಾಕೆ, ಇತ್ತೀಚೆಗೆ ನಾವು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಸಹ ಹಗರಣ ಕೇಳಿ ಬಂದಿರುವ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿಕ್ಕೆ ಮನವಿಯನ್ನು ಸಹ ಸಲ್ಲಿಸಿದ್ವಿ. ಅದ್ಯಾವುದಕ್ಕೂ ಅನುಮತಿ ಕೊಟ್ಟಿಲ್ಲ, ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ ವಾದ ಮಾಡಿದ್ರು ಅಭಿಷೇಕ್ ಮನು ಸಿಂಘ್ವಿ. ಅವ್ರ ವಾದ ಏನಾಗಿತ್ತು, ಜೊಲ್ಲೆ, ಜನಾರ್ದನ್ ರೆಡ್ಡಿ ಮತ್ತು ಮುರುಗೇಶ್ ನಿರಾಣಿ ಈ ಎಲ್ಲ ಪ್ರಕರಣಗಳಲ್ಲಿ ತನಿಖೆಯಾಗಿದೆ, ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು. ಆದ್ರೆ ಸಿದ್ದು ಪ್ರಕರಣದಲ್ಲಿ ಇನ್ನು ತನಿಖೆನೇ ಆಗಿಲ್ಲ. ಇಷ್ಟು ಅವಸರ ಯಾಕೆ ತೋರಿಸಿದ್ರು ರಾಜ್ಯಪಾಲರು ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರಶ್ನೆಯಾಗಿತ್ತು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೀತಾ ಇದ್ದಾರೆ, ಇದು ರಾಜಕೀಯ ದ್ವೇಷ, ಸಂಚು ಅಲ್ಲದೆ ಮತ್ತೇನು ಅಂತ ಪ್ರಶ್ನೆ ಕೇಳಿದ್ರು ಸಿದ್ದರಾಮಯ್ಯ ಪರ ವಕೀಲರು. ಇದನ್ನ ದೂರು ಕೊಟ್ಟವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು, ದಂಡ ಹಾಕಬೇಕು. ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ, ಕೋರ್ಟ್ ನ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ, ರಾಜ್ಯಪಾಲರ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನಾಡಿದ್ರು ಅಭಿಷೇಕ್ ಮನು ಸಿಂಘ್ವಿ. ಈಗ ಮುಖ್ಯಮಂತ್ರಿಗಳ ಪರ ವಕೀಲರೇನ್ ಆಪಾದನೆ ಮಾಡಿದ್ರು, ಇಷ್ಟೆಲ್ಲ ಕೇಸ್ಗಳು ಪೆಂಡಿಂಗ್ ಇದೆ, ಅದನ್ನ ಆಕ್ಷನ್ನೇ ಮಾಡಿಲ್ಲ ರಾಜ್ಯಪಾಲರು ಅಂತ. ಅದಕ್ಕೆ ರಾಜ್ಯಪಾಲರ ಕಡೆಯಿಂದ ಕೌಂಟರ್ ಸಹ ಬಂದಿದೆ. ನನ್ನ ಬಳಿ ಜೊಲ್ಲೆದಾಗಿರ್ಲಿ, ನಿರಾಣಿದಾಗಿರ್ಲಿ, ಜನಾರ್ದನ್ ರೆಡ್ಡಿದಾಗಿರ್ಲಿ, HD ಕುಮಾರಸ್ವಾಮಿ ಅವರದಾಗಿರ್ಲಿ ಯಾವುದೇ ಅರ್ಜಿಯ ವಿಚಾರಣೆ ಅಥವಾ ದೂರುಗಳು ಅಥವಾ ಮನವಿಗಳು ಪೆಂಡಿಂಗ್ ಇಲ್ಲ. ಎಲ್ಲವನ್ನು ನಾನು ಆಗಿಂದಾಗ್ಲೇನೆ ವಿಲೇವಾರಿ ಮಾಡಿ ಆಗಿದೆ. ಇದು
ರಾಜ್ಯಪಾಲರು ತಮ್ಮ ಪರ ವಕೀಲ ತುಷಾರ್ ಮೆಹ್ತಾರಿಂದ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂತ ದಾಖಲೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸುಳ್ಳು ಹೇಳಿದ್ರ? ಇಲ್ಲಿ ಕೋರ್ಟ್ ನ ದಾರಿ ತಪ್ಪಿಸ್ತಾ ಇದ್ದಾರ? ಸುಖ ಸುಮ್ಮನೆ ಸಮಯ ವ್ಯರ್ಥ ಮಾಡೋದಿಕ್ಕೋಸ್ಕರ ಇಲ್ಲಾಜಿಕಲ್ ಆಗಿರ್ತಕ್ಕಂತ ಪಾಯಿಂಟ್ ನ ಎತ್ತಿ ಮುಖ್ಯಮಂತ್ರಿಗಳಿಗೆ ಹೆಚ್ಚು ಕಾಲ ರಿಲೀಫ್ ಕೊಡೋದಕ್ಕೆ ಕೇಸ್ ನ ಸುಖ ಸುಮ್ಮನೆ ಎಳಿತಾ ಇದ್ದಾರಾ ಅನ್ನುವ ಅನುಮಾನಗಳು ಸಹ ಈಗ ಮೂಡೋದಕ್ಕೆ ಶುರುವಾಗಿದೆ. ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ ಅವರ ಕೇಸ್ನೇ ಉದಾಹರಣೆಯಾಗಿ ಕೊಟ್ಟು ಹೇಳಿದಾರೆ ಅವರು, ನನಗೆ ಹೆಚ್ಚುವರಿ ಮಾಹಿತಿ ಬೇಕಾಗಿತ್ತು, ಹಾಗಾಗಿ ನಾನು ಅದನ್ನ ವಾಪಸ್ ಕಳಿಸಿದ್ದೇನೆ, ಅದು ಸಹ ನನ್ನ ಮುಂದೆ ಪೆಂಡಿಂಗ್ ಇಲ್ಲ ಅಂತ ರಾಜ್ಯಪಾಲರು ಸ್ಪಷ್ಟವಾಗಿ ಕೋರ್ಟ್ ಮುಂದೆ ಹೇಳಿದ್ದಾರೆ ವಕೀಲರ ಮೂಲಕ. ಒಂದರ್ಥದಲ್ಲಿ ಕಾಂಗ್ರೆಸ್ನ ಪ್ರಬಲ ಅಸ್ತ್ರನೇ ಈಗ ರಾಜ್ಯಪಾಲರು ಕಿತ್ಕೊಂಡಂತಾಗಿದೆ. ಸಹಜವಾಗಿ ಇದು ಹೈಕೋರ್ಟ್ ನಲ್ಲಿ ಈ ಪಾಯಿಂಟ್ ಸ್ಟ್ಯಾಂಡ್ ಆಗ್ತಾ ಇತ್ತು. ಹಿಂದಿನ ಕೇಸ್ಗಳನ್ನು ಪೆಂಡಿಂಗ್ ಇಟ್ಕೊಂಡು ರಾಜ್ಯಪಾಲರು ತರಾತುರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೇಸ್ ನ ಯಾಕೆ ಇಷ್ಟು ಬೇಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರು ಅನ್ನೋ ಪ್ರಶ್ನೆ ರೈಸ್ ಆಗ್ತಾ ಇತ್ತು. ಇದು ಸಹ ರಾಜ್ಯಪಾಲರಿಗೆ ಗೊತ್ತಿತ್ತು. ಕಾನೂನು ಪಂಡಿತರ ಸಲಹೆ ಪಡೆದೇ ಉಳಿದಿರತಕ್ಕಂತ ಎಲ್ಲ ಕೇಸ್ಗಳನ್ನು ವಿಲೇವಾರಿ ಮಾಡಿ ಆದ ನಂತರನೇ ಸಿದ್ದರಾಮಯ್ಯ ಅವರ ಕೇಸ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರು. ನೀವೇ ನೋಡಿ, ಯಡಿಯೂರಪ್ಪ ಅವರ ಪ್ರಕರಣದಲ್ಲಿ 2011ರಲ್ಲಿ ಏನಾಗಿತ್ತು? ರಾಜ್ಯಪಾಲ ಹಂಸರಾಜ್ ಭಾರದ್ವಾಜರು ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ಅಲ್ಲಿ ಅವರು ಮಾಡಿದ್ದ ಒಂದು ತಪ್ಪೇನಪ್ಪಾ ಅಂದ್ರೆ, ಕಾರಣ ಕೇಳಿ ಯಾವುದೇ ನೋಟಿಸ್ ನ ಜಾರಿ ಮಾಡಿರ್ಲಿಲ್ಲ. ಸೆಕ್ಷನ್ 17A ಅಂಡರ್ ನಲ್ಲಿ ನೋಟಿಸ್ ಕೊಡೋದು ಬಿಡೋದು ರಾಜ್ಯಪಾಲರ ವಿವೇಚನೆಗೆ ಸಂಬಂಧಪಟ್ಟಿದ್ದು, ಅದನ್ನ ಕೊಡಬೇಕು ಅಂತ ಏನು ಇಲ್ಲ. ಆದರೆ ಉನ್ನತ ಹುದ್ದೆನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬಂದಾಗ ನೋಟಿಸ್ ಕೊಟ್ಟು ಕಾರಣ ಕೇಳೋದ್ರಲ್ಲಿ ಯಾವುದೇ ತಪ್ಪು ಇರಲಿಲ್ಲ. ಆದ್ರೆ ಹಂಸರಾಜ್ ಭಾರದ್ವಾಜರು ಆಗ ಈ ಕೆಲಸ ಮಾಡಿರಲಿಲ್ಲ. ಈಗ ಗೆಹ್ಲೋಟ್ ಅವರು ಆ ತಪ್ಪನ್ನ ಮಾಡಿಲ್ಲ. ಕೋರ್ಟ್ ನಲ್ಲಿ ಇದು ಸ್ಟ್ಯಾಂಡ್ ಆಗಬಹುದು ಅಂತ ತಿಳಿದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಜಾರಿ ಮಾಡಿದ್ರು. ಕಾರಣ ಕೊಡಿ ಅಂತ ಅವರ ವಾದ ತಿಳಿಸೋದಿಕ್ಕೆ ಅವಕಾಶ ಸಹ ಮಾಡಿಕೊಟ್ಟಿದ್ರು. ಇದನ್ನೇ ತುಷಾರ್ ಮೆಹ್ತಾರ್ ಅವರು ರೀಟ್ರೇಟ್ ಮಾಡಿ ಹೇಳಿದ್ದಾರೆ ಕೋರ್ಟ್ಗೆ, ನಾವೇನು ಏಕಾಏಕಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ಅದನ್ನು ಅವರು ಸಮರ್ಥಿಸಿಕೊಳ್ಳೋದಿಕ್ಕೆ, ಕಾರಣ ಕೊಡೋದಿಕ್ಕೆ, ನಮಗೆ ಮನವರಿಕೆ ಮಾಡಿಕೊಡೋದಿಕ್ಕೆ ಅವಕಾಶವನ್ನು ಸಹ ಕೊಟ್ಟಿದ್ವಿ ಅಂತ ಹೇಳಿ ರಾಜ್ಯಪಾಲರ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಇನ್ನು ಒಂದು ಪಾಯಿಂಟ್ ನ ತುಷಾರ್ ಮೆಹ್ತಾರ್ ಅವರು ಎತ್ತಿ ಹೇಳಿರೋದೇನಪ್ಪಾ ಅಂದ್ರೆ, ಸಂಪುಟದ ನಿರ್ಣಯ ಅಂತ ಹೇಳ್ತಾರಲ್ಲ, ಇಲ್ಲಿ ಸ್ವತಂತ್ರವಾಗಿ ಸಂಪುಟ ನಿರ್ಣಯ ತೆಗೆದುಕೊಂಡೇ ಇಲ್ಲ. ಅವರ ಅಡ್ವೊಕೇಟ್ ಜನರಲ್ ಅವರು ಕೊಟ್ಟಂತ ಸಲಹೆಯನ್ನೇ ಕಾಪಿ ಪೇಸ್ಟ್ ಮಾಡಿ ಯಥಾವತ್ತಾಗಿ ರಾಜ್ಯಪಾಲರಿಗೆ ಕಳಿಸಿದ್ದಾರೆ. ಇಲ್ಲಿ ಸಂಪುಟದ ನಿರ್ಣಯ ಎಲ್ಲಿಂದ ಬಂತು? ಅವರ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಇಲ್ಲಿ ವಿವೇಚನೆನೇ ಇಲ್ಲ, ಇರೋದು ಬರೀ ಕಾಪಿ ಪೇಸ್ಟ್. ಇದು ತುಷಾರ್ ಮೆಹ್ತಾರ ವಾದ. ಮೇಲಾಗಿ ಕ್ಯಾಬಿನೆಟ್ ನಿರ್ಧಾರನ ಪುರಸ್ಕರಿಸಬೇಕು ಅಂತ ಎಲ್ಲೂ ಹೇಳಿಲ್ಲ. ಈ ಹಿಂದಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗಳೇ ಇದಕ್ಕೆ ಸಾಕ್ಷಿ. ಹಾಗಾಗಿ ರಾಜ್ಯಪಾಲರು ಕ್ಯಾಬಿನೆಟ್ ನಿರ್ಣಯನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತಾನೂ ಸಹ ತುಷಾರ್ ಮೆಹ್ತಾರು ವಾದ ಮಾಡಿದ್ದಾರೆ. ಆಗ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಸರಿ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಇದರಲ್ಲಿ? ಅವರ ಪತ್ನಿಗೆ ಗಿಫ್ಟ್ ಡೀಡ್ ಕೊಟ್ಟಿರೋದು, ಅದಾದ್ಮೇಲೆ ಅವರ ಪತ್ನಿ 50-50 ಅಂಡರಲ್ಲಿ 14 ಸೈಟ್ ಗಳನ್ನ ತೆಗೆದುಕೊಂಡಿರುವುದು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಆಗ ದೂರುದಾರರ ಪರ ವಕೀಲರು ಸಿದ್ದು ಪಾತ್ರದ ಬಗ್ಗೆ ಸ್ಪಷ್ಟವಾಗಿ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವಾಗೆಲ್ಲ ಏನೇನು ಘಟನಾವಳಿಗಳಾಯ್ತು, ಆಗ ಸಿದ್ದರಾಮಯ್ಯನವರು DCM ಆಗಿರಬಹುದು, ಅವರ ಮಗ MLA ಆಗಿರಬಹುದು, ಮತ್ತೆ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ಏನೆಲ್ಲಾ ಘಟನಾವಳಿಗಳಾಯ್ತು ಎಲ್ಲವನ್ನೂ ಸಹ ಸ್ಪಷ್ಟವಾಗಿ ದಾಖಲೆಗಳ ರೂಪದಲ್ಲಿ ಜಡ್ಜ್ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ದೂರುದಾರರ ಪರ ವಕೀಲರು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಇನ್ಫ್ಲೂಯೆನ್ಸ್ ಇದೆ ಇದರಲ್ಲಿ, ಹಾಗಾಗಿ ಅವರಿಗೆ 14 ಸೈಟ್ಗಳು ಪ್ರತಿಷ್ಠಿತ ಬಡಾವಣೆಯಲ್ಲಿ ಸಿಕ್ಕಿದೆ. ಈ ವಿಚಾರನ ಮುಂದಿಟ್ಕೊಂಡು ಸಿದ್ದು ವಿರುದ್ಧ ತನಿಖೆ ಮಾಡೋದಕ್ಕೆ ಆದೇಶ ಕೊಡಬೇಕು ಅಂತ ಈಗ ದೂರುದಾರರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ನೀವು ಚಾಪೆ ಕೆಳಗ್ ತುರಿದ್ರೆ ನಾವು ರಂಗೋಲಿ ಕೆಳಗ್ ತೂರ್ತೀವಿ ಅಂತ ರಾಜ್ಯಪಾಲರ ವಕೀಲರು ಸರಿಯಾದ ಟಾಂಗ್ ಕೊಟ್ಟಿದ್ದಾರೆ ಸಿದ್ದು ಪರ ವಕೀಲರಿಗೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.